ನಗರದಲ್ಲಿ ಇದನ್ನ ಗೌರವಿಸಿದ ತಾಲೂಕಾದ್ಯಂತ ಮತ್ತು ನಗರದಲ್ಲಿ ಮತ್ತು ಗ್ರಾಮಗಳಲ್ಲಿ ಹೆಲ್ಮೆಟ್ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ 2000 ಆದೇಶ ಮೇರೆಗೆ ಜಿಲ್ಲಾದ್ಯಂತ ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಇದೇ ರೀತಿ ಜಿಲ್ಲಾದ್ಯಂತ ಹೆಲ್ಮೆಟ್ ಕಡ್ಡಾಯ ಮಾಡ್ಬೇಕಂತ ಇಷ್ಟು ವಾರದಿಂದ ಹೇಳಿದ್ವಿ, ವಾರದಿಂದ ಅನೌನ್ಸ್ ಮಾಡ್ತಿದ್ವಿ, ಮತ್ತೆ ಅಲ್ಲಲ್ಲಿ ಜಂಕ್ಷನ್ ಹೇಳಿದ್ವಿ. ಅದೇ ರೀತಿ ಈಗ ಜಿಲ್ಲಾದ್ಯಂತ ಮಾಡ್ತಾ ಇದ್ದಾರೆ. ನಾವು ಇವತ್ತು ಒಂದು 15 ಹೆಲ್ಮೆಟ್ ವಿತರಣೆ ಮಾಡಿ ಮತ್ತೆ ನಾವು ಅಭಿಯಾನ ಕಾರ್ಯಕ್ರಮ ಒಂದು ವಾರದಿಂದ ಕಂಟಿನ್ಯೂಸ್ 15 ದಿನದಿಂದ ಹೆಲ್ಮೆಟ್ ಅವೇರ್ನೆಸ್ ಮತ್ತೆ ಅದೇ ರೀತಿ ಈ ತಿಂಗಳ ಡಿಸೆಂಬರ್ ಅಪರಾಧ ತಡೆ ಮಾಸಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಮುಂಚೆ ಒಂದು ವಾರದಿಂದ ಏನ್ ಅನೌನ್ಸ್ಮೆಂಟ್ ಮಾಡಿದ್ರೆ ಡಿಸೆಂಬರ್ 12ನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ಅಂತೇಳಿ ತಮ್ಮೆಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ವಾಟ್ಸ್ಆಪ್ ಗ್ರೂಪ್ಗಳಾಗ್ಲಿ ಎಲ್ಲ ಪ್ರತಿಯೊಂದೂ ತಮ್ಗೆ ಅಪ್ಡೇಟ್ ಆಗ್ತಾ ಇದೆ. ಅದಕ್ಕೆ ಇವತ್ತಿಂದ ಈ ದಿನ ಅಭಿಯಾನ ಇವತ್ತಿನಿಂದ ಹೆಲ್ಮೆಟ್ ಅನ್ನ ಧರಿಸಬೇಕಂತ ಅಭಿಯಾನ ಸ್ಟಾರ್ಟ್ ಮಾಡಿ ಇವತ್ತಿನಿಂದ ಏನಾದ್ರು ತಾವ್ ಯಾರಾದ್ರೂ ಹೆಲ್ಮೆಟ್ಗಳು ಹಾಕ್ಲಿಲ್ಲ, ಗಾಡಿಗಳು ಇನ್ಸೂರೆನ್ಸ್ ಇರ್ಲಿಲ್ಲ ಅಂತಂದ್ರೆ, ಮೈನರ್ ಹುಡುಗ ಗಾಡಿ ಇರ್ತಕ್ಕಂಥದ್ದು, ಡ್ರಿಂಕ್ ಅಂಡ್ ಫುಲ್ ಗಾಡಿ ಓಡಿಸ್ತಕ್ಕಂಥದ್ದು ಎಲ್ಲಾನು ಇವತ್ತಿನಿಂದ ಫೈನ್ ತಮಗೆ 100% ಫೈನ್ ಹಾಕಕ್ಕೆ ನಾವು ರೆಡಿ ಇದೀವಿ. ನೀವು ಅದಕ್ಕೆ ಕೋಆಪರೇಟ್ ಮಾಡ್ಬೇಕು. ಮತ್ತೆ ಅದೇ ರೀತಿಯಾಗಿ ಏನೇನು ಹೇಳಿದನಲ್ಲ, ಇನ್ಸೂರೆನ್ಸ್ ಗಾಡಿ ವಿಮೆ ಇರ್ತಕ್ಕಂಥದ್ದನ್ನ ಮತ್ತೆ ತಿರುಗಿ ಗಾಡಿ ಇರ್ತಕ್ಕಂಥದ್ದನ್ನ ಮತ್ತೆ ಹೆಲ್ಮೆಟ್ ಹಾಕೋದನ್ನ ಕಡ್ಡಾಯವಾಗಿ ಮಾಡಬೇಕು. ಎಲ್ಲ ತಮ್ಮಲ್ಲಿ ದಯವಿಟ್ಟು ಕಳಕಳಿ ವಿನಂತಿ. ಯಾಕಂತಂದ್ರೆ ಹೆಲ್ಮೆಟ್ ಎಷ್ಟೋ ಆಕ್ಸಿಡೆಂಟ್ಗಳಾಗ್ತವೆ, ನಮ್ಮ ಹಿಂದೂಪುರ ರೋಡ್ಗಳಾಗ್ಲಿ, ನಮ್ಮ ಮಧುಗಿರಿ ರೋಡ್ಗಳಾಗ್ಲಿ ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇದಾವೆ. ಮೊನ್ನೆ ರೀಸೆಂಟ್ ಆಗಿ ಒಂದು ಮುದುಗೇರಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಹೆಲ್ಮೆಟ್ ಇದ್ರೆ ಜೀವ ಉಳಿತಿತ್ತು ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ದಯವಿಟ್ಟು ಐತಲ್ಲ ಹೆಲ್ಮೆಟ್ ಅನ್ನ ತರಿಸಬೇಕು. ಮತ್ತೆ ಗಾಡಿ ಟ್ರಿಪಲ್ ರೈಡ್ ಹೋಗ್ತಕ್ಕಂಥದ್ದು, ಮತ್ತೆ ನಿಮ್ಮ ಸ್ಕೂಲ್ ಹೋಗ್ತಕ್ಕಂಥ ಮಕ್ಕಳಿಗೆ, ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗೆ ಗಾಡಿ ಕೊಡಿಸೋದು, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನೀವು ಗಾಡಿಯನ್ನ ಅವ್ರಿಗೆ ಕೊಡ್ತಕ್ಕಂಥದ್ದೆಲ್ಲ ತಪ್ಪಾಗುತ್ತೆ, ಅಪರಾಧ ಆಗುತ್ತೆ. ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ತಮ್ಮ ಏನಿದೆ ರಸ್ತೆ ಸಂಚಾರ ಬಗ್ಗೆ ಏನೇನು ರೂಲ್ಸ್ಗಳನ್ನ ಮತ್ತೆ ಏನೇನ್ ನಿಯಮಗಳನ್ನ ಪಾಲಿಸ್ಬೇಕಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೆ ಕೇಳ್ಕೊತಾ ಇದ್ದೀನಿ. ನಗರದಲ್ಲಿ ಇದನ್ನ ಗೌರವಿಸಿದ ತಾಲೂಕಾದ್ಯಂತ ಮತ್ತು ನಗರದಲ್ಲಿ ಮತ್ತು ಗ್ರಾಮಗಳಲ್ಲಿ ಹೆಲ್ಮೆಟ್ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ 2000 ಆದೇಶ ಮೇಲೆ ಇವತ್ತು ಜಿಲ್ಲಾದ್ಯಂತ ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಇದೇ ರೀತಿ ಜಿಲ್ಲಾದ್ಯಂತ ಹೆಲ್ಮೆಟ್ ಕಡ್ಡಾಯ ಮಾಡಬೇಕಂತ ಇಷ್ಟು ವಾರದಿಂದ ಹೇಳಿದ್ವಿ, ವಾರದಿಂದ ಅನೌನ್ಸ್ ಮಾಡ್ತಿದ್ವಿ, ಮತ್ತೆ ಅಲ್ಲಲ್ಲಿ ಜಂಕ್ಷನ್ಗಳಲ್ಲಿ ಹೇಳಿದ್ವಿ. ಅದೇ ರೀತಿ ಈಗ ಜಿಲ್ಲಾದ್ಯಂತ ಮಾಡ್ತಾ ಇದ್ದಾರೆ. ನಾವು ಇವತ್ತು ಒಂದು 15 ಹೆಲ್ಮೆಟ್ ವಿತರಣೆ ಮಾಡಿ ಮತ್ತೆ ನಾವು ಅಭಿಯಾನ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಮತ್ತೆ ಕಡ್ಡಾಯವಾಗಿ ಇವತ್ತು ಹೆಲ್ಮೆಟ್ ಕೇಸ್ಗಳು ಹಾಕ್ತೀವಿ. ಮತ್ತೆ ಯಾರು ಇದಕ್ಕೆ ಅಡ್ಡಿ ಪಡಿಸಿದ್ರೆ ಅವ್ರ ಮೇಲೆ ಕೇಸ್ ಕೂಡ ರಿಜಿಸ್ಟರ್ ಮಾಡ್ತೀವಿ. ಅದರಿಂದ ಇವತ್ತು ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡ್ಬರ್ಬೇಕಂತ ಅಭಿಯಾನ ಕಾರ್ಯಕ್ರಮ ಮಾಡಿ ಇವತ್ತೆಲ್ರಿಗೂ ಜಾಗರಣೆ ಮೂಡಿಸಿ ಮತ್ತೆ ಬಂದು ಕೇಸ್ಗಳು ಹಾಕ್ತೀರಿ. ಇದೇ ರೀತಿ ಎಲ್ಲರೂ ಹೆಲ್ಮೆಟ್ ಹಾಕಿ ಸಹಕರಿಸಬೇಕು, ಪ್ರಾಣ ಉಳಿಸ್ಕೊಬೇಕು. ಈ ರೀತಿ ಹೇಳ್ತಾ ಈ ದಿನ ಅಭಿಯಾನ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕಂತ ಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬರುವಂತವ್ರಿಗೆ ಯಾವ ತರ ಫೈನ್ ಹಾಕ್ತೀರಾ? ದಂಡ ಸರ್ಕಾರದಲ್ಲಿ ಏನಿದೆ ದಂಡ ಅದನ್ನು ವಿಧಿಸ್ತೀರಿ. ಎಷ್ಟಿದೆ ಸರ್ಕಾರದಲ್ಲಿ? ಸರ್ಕಾರದಲ್ಲಿ 500 ರೂಪಾಯಿ ಐತೆ. ಮತ್ತೆ ದಿನ ಬೇರೆ ಅವಕ್ಕೆಲ್ಲ 1000, 2000 ಎಲ್ಲ ಐತೆ. ಅದೇ ರೀತಿ ವಿಮೆ ಇಲ್ದಿದ್ದವ್ರಿಗೂ 2000 ಐತೆ. ಮತ್ತೆ ರೋಡ್ ಅಬ್ಸ್ಟ್ರಾಕ್ಟ್ ಏನಿದ್ರೆ ಅದೆಲ್ಲ ಸರ್ಕಾರದಲ್ಲಿ ಏನಿದೆ ಎಲ್ಲ